ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆಯಿಂದ ಅಲ್ಲಮಾಪ್ರಭುಗಳ ವಚನಗಳ ಒಂದು ಚರ್ಚೆಯನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಅದರಲ್ಲಿ ಅಷ್ಟಾವರಣಗಳ ಮೊದಲನೆಯ ತತ್ವವಾದ ಗುರುವನ್ನು ಚರ್ಚೆ ಮಾಡಿದ್ದೇನೆ. ಈಗ ಎರಡನೆಯ ತತ್ವ ಲಿಂಗವನ್ನು ಚರ್ಚಿಸಲು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಚರ್ಚೆಯ ಆರಂಭದಲ್ಲಿ ಯಾರು ನನ್ನ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಕೆಲವೇ ಒಂದು 99 ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ನನಗೆ ಬೇಕಾಗಿದೆ. ಹಾಗಾಗಿ 1,000 ಸಬ್ಸ್ಕ್ರೈಬರ್ ಆದರೆ ಸುಮಾರು 58,000 ವೀಕ್ಷಣೆಗಳಾಗಿದ್ದಾವೆ. ಇದರಿಂದ ಮುಂದೆ ಒಂದು ಮಾನಿಟೈಸೇಷನ್ ಫಲ ಸಿಗ್ಬೋದು ಅಂತ ಒಂದು ನಿರೀಕ್ಷೆ ಅಷ್ಟೆ. ಆದ್ದರಿಂದ ತಮ್ಮಲ್ಲಿ ಮೊದಲಿಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ತಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದು ಲಿಂಗ. ಶಿವನ ಮೂರ್ತ ರೂಪಗಳಲ್ಲಿ ಮಹತ್ವದ ಪ್ರಥಮ ಸ್ಥಾನ ಲಿಂಗಕ್ಕಿದೆ. ಏಕೆಂದರೆ ಶಿವನು ಲೋಕಕ್ಕೆ ಲಿಂಗ ರೂಪದಲ್ಲಿಯೇ ಪ್ರಥಮವಾಗಿ ಗೋಚರಿಸುವುದು. ಲಿಂಗ ಎಂದರೆ ದುಂಡನೆಯ ಶಿಲೆ ಅಥವಾ ಗುಡಿಯೊಳಗಿನ ಪೀಠ ಸಹಿತ ಸ್ಥಾವರ ಎಂಬುದು ಜನಜನಿತ ಅಭಿಪ್ರಾಯ. ಲಿಂಗ ಕುರಿತ ಗಹನ ಗಂಭೀರ ಚಿಂತನೆಗಳು ನಡೆಯುವಾಗಲೂ ಕೂಡ ಈ ಕಲ್ಲು ಲಿಂಗದ ಕಲ್ಪನೆ ನಮ್ಮ ಮನಸ್ಸಿನಿಂದ ದೂರವಾಗದು. ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಧರ್ಮತತ್ವವನ್ನು ಪ್ರವೇಶಿಸಿದಾಗ ಅಲ್ಲಿ ಅನೇಕ ಬಗೆಯ ಲಿಂಗ ಕಲ್ಪನೆಗಳು ಮತ್ತು ಲಿಂಗ ಎಂಬ ಪರಿಕಲ್ಪನೆಯ ಬಹು ಆಯಾಮಗಳು ಕಂಡುಬರುವುದು ಮಾತ್ರವಲ್ಲ, ನಮ್ಮನ್ನು ಗೋಜಲಿಗೆ ಸಿಲುಕಿಸುವುದಂತೂ ಖಂಡಿತ. ಶರಣರ ವಚನಗಳಲ್ಲಿಯೂ ಲಿಂಗ ಪರಿಕಲ್ಪನೆಯ ವೈವಿಧ್ಯತೆ ಮತ್ತು ಸೂಕ್ಷ್ಮತೆ ಮನವರಿಕೆಯಾಗುತ್ತದೆ. ವಚನಗಳಲ್ಲಿ ಹರಡಿ ಹಂಚಿ ಹೋದ ವಿಭಿನ್ನ ಹೇಳಿಕೆ ವ್ಯಾಖ್ಯಾನಗಳನ್ನು ಒಂದು ಕಡೆ ವ್ಯವಸ್ಥಿತವಾಗಿ ಹಿಡಿದು ತಂದಾಗ ಮಾತ್ರ ಶರಣನೊಬ್ಬನ ಲಿಂಗ ಕುರಿತ ಅಭಿಪ್ರಾಯ ನಮಗೆ ಸ್ಪಷ್ಟವಾಗುತ್ತದೆ. ಪ್ರಸ್ತುತ ಅಲ್ಲಮಾಪ್ರಭುವಿನ ವಚನಗಳಲ್ಲಿ ಲಿಂಗ ಕುರಿತ ಆತನ ನಿರ್ವಚನ, ವ್ಯಾಖ್ಯಾನ, ಆಖ್ಯಾನಗಳನ್ನ ಇಲ್ಲಿ ಸಂಗ್ರಹಿಸಿ ಚರ್ಚಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅಲ್ಲಮಾಪ್ರಭುವಿನ 153ನೆಯ ವಚನದಲ್ಲಿ ಅಲ್ಲಮಾಪ್ರಭು ಲಿಂಗವು ಒಳಗೋ ಹೊರಗೋ, ಎಡನೋ ಬಲನೋ, ಹಿಂದೋ ಮುಂದೋ, ಸ್ಥೂಲವೋ ಸೂಕ್ಷ್ಮವೋ, ಪ್ರಾಣಲಿಂಗವೋ ಲಿಂಗ ಪ್ರಾಣವೋ ಎಂದು ಪ್ರಶ್ನಿಸುವ ಮೂಲಕ ಲಿಂಗ ಕುರಿತ ನಿರ್ವಚನದ ಜಟಿಲತೆಯನ್ನ ಸ್ವಲ್ಪ ವ್ಯಂಗ್ಯೋಕ್ತಿಯಿಂದಲೇ ಮುಂದಿಡುತ್ತಾರೆ. ಅಂದಿನ ಸಮಕಾಲೀನ ಶರಣರ ಮತ್ತು ಇತರರ ಗ್ರಹಿಕೆಯನ್ನ ಪರೋಕ್ಷ ಲೇವಡಿ ಮಾಡಿದಂತೆ ಈ ಪ್ರಶ್ನೆಗಳಿವೆ. ಲಿಂಗದ ಕುರಿತ ವ್ಯಾಖ್ಯಾನ ನೀಡುವಾಗ ಬಹಳ ಹಗುರದಿಂದ ಮಾತನಾಡಿ ಉಡಾಫೆತನ ತೋರಿದವರನ್ನು ಘಾಸಿಗೊಳಿಸುತ್ತವೆ ಈ ಪ್ರಶ್ನೆಗಳು. ಕಾರಣ, ಲಿಂಗದ ಕಲ್ಪನೆ ಬಹಳ ಸೂಕ್ಷ್ಮವಾದುದು. ಪ್ರಭುವಿನ ದೃಷ್ಟಿಯಲ್ಲಿ ಲಿಂಗವು ಮೂರ್ತ ವಸ್ತುವಾಗಿರುವುದಕ್ಕಿಂತ ಹೆಚ್ಚಾಗಿ ಅಮೂರ್ತ ಸ್ವರೂಪದ್ದು. ಆತನ ಈ ಕೆಳಗಿನ ವಚನವು ಲಿಂಗವನ್ನೇ ಹೀಗೆ ಬಹಳ ಮಾರ್ಮಿಕವಾಗಿ ಅರ್ಥೈಸುತ್ತದೆ. ಅದ್ಭುತವೆಂಬ ಪಿಶಾಚಿ 3 ಲೋಕವನ್ನವಗ್ರಹಿಸಿತ್ತಯ್ಯ. ಅದ್ಭುತವೆಂಬ ಪಿಶಾಚಿ 3 ಲೋಕವನ್ನವಗ್ರಹಿಸಿತ್ತಯ್ಯ. ಆ ಅದ್ಭುತದೊಳಗೊಂದು ಗ್ರಹ ನಿರಂತರ ನಲಿದಾಡುತ್ತಿದ್ದಿತಯ್ಯ. ವಜ್ರಯೋಗಿ ಖಗರಂಧ್ರಪುರದಲ್ಲಿ ಗುಹೇಶ್ವರ ಲಿಂಗವು ತಾನೇ ನೋಡ ಅಂತ. ಇದು 150ನೇ ವಚನ. ಈ ವಚನದ ಜಟಿಲತೆಯು 3 ಲೋಕವನ್ನು ಅವಗ್ರಹಿಸಿದ್ದು ಲಿಂಗವೋ, ಅದರೊಳಗೆ ನಿರಂತರ ನಲಿದಾಡುವ ಗ್ರಹವು ಲಿಂಗವೋ ಎಂಬಲ್ಲಿದೆ. 3 ಲೋಕವನ್ನು ಅವಗ್ರಹಿಸಿದ ಅದ್ಭುತವೇ ಶಿವ ಅರ್ಥಾತ್ ಲಿಂಗ. ಅದರೊಳಗಿನ ಗ್ರಹವು ಆತ್ಮ ಪರಮಾತ್ಮ ಆಗಬಹುದು. ಲಿಂಗವು ಈ ವಿಶ್ವರೂಪಿ. ಅದಕ್ಕೆ ಸೂಕ್ತ ಪರ್ಯಾಯ ಪರಿಕಲ್ಪನೆಯೇ ಬಯಲು. ಈ ಬಯಲು ಅಥವಾ ಅರ್ಥಾತ್ ಲಿಂಗವು ವಿಶ್ವಕ್ಕೂ ಪೂರ್ವದ್ದು. ಅದೇ ಮಹಾ ಘನವಸ್ತು. ಈ ಬಯಲು ಘನವಸ್ತುವನ್ನ ಅಲ್ಲಮನ ಈ ಕೆಳಗಿನ ವಚನ ನಿರೂಪಿಸುತ್ತದೆ. ಏನೂ ಏನೂ ಇಲ್ಲದ ಬಯಲೊಳಗೊಂದು, ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂತ ಹೇಳುತ್ತದೆ 996ನೇ ವಚನ. ಈ ವಚನವು ಬಯಲು ಮತ್ತು ಬ್ರಹ್ಮಾಂಡಗಳ ಸಂಬಂಧವನ್ನ ನಿರೂಪಿಸುತ್ತದೆ. ಏನೂ ಇಲ್ಲದ ಬಯಲು ಈ ಜಗತ್ತು ಹುಟ್ಟುವ ಮೊದಲು ಇದ್ದದ್ದು. ಇದೇ ಈ ಪರಶಿವ ಸ್ವರೂಪ, ಲಿಂಗ ಸ್ವರೂಪ. ಈ ಲಿಂಗ ಸ್ವರೂಪದಿಂದ ಬಗೆಗೊಳಗಾದ ಬಣ್ಣ ಬೆಡಗು ಹುಟ್ಟಿಕೊಂಡಿತು. ಇದೇ ಬ್ರಹ್ಮಾಂಡ. ಬಯಲು ಅಮೂರ್ತ, ಬ್ರಹ್ಮಾಂಡವು ಬಗೆ ಬೆಳಗು ಸ್ವರೂಪವುಳ್ಳದ್ದು. ಇದೇ ಆ ಲಿಂಗ ಬಯಲು ಸ್ವರೂಪಿ ಪರಶಿವನ ಮೊದಲ ಪ್ರಕಟ ರೂಪ. ಇದನ್ನೇ ಅಲ್ಲಮಾಪ್ರಭುಗಳು ಈ ವಚನದಲ್ಲಿ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂದರೆ
ಪ್ರಥಮ ತುಣುಕು ಅಂಶ ಎಂದು ಕರೆದಿದ್ದಾರೆ. ಈ ಮೇಲಿನ ವಿವರಣೆಯಿಂದ ನಮಗಿನ್ನೂ ಸಂಶಯ ಬಗೆಹರಿಯದೇ ಇದ್ದರೆ ಈ ಮುಂದಿನ ವಚನ ಆ ಸಂಶಯವನ್ನು ಖಚಿತವಾಗಿ ಬಗೆಹರಿಸುತ್ತದೆ. ಪಂಚವರ್ಣದ ಬಿಂದು ಪ್ರಪಂಚವ ನಳಿದುಳಿದಿರಲು ಸಂಚರಿಸುವಡೆ ಆವೆಡೆಯೂ ಇಲ್ಲ. ನಿಂದ ಚಿತ್ತಿನ ಪ್ರಭೆ ಅಂಗವನು ನೆರೆ ನುಂಗೆ ಹಿಂದು ಮುಂದು ಎಡಬಲನೆಂಬುದಿಲ್ಲ. ಅಡಿ ಆಕಾಶವೆಂಬುದಿಲ್ಲ. ಕೆಳಗೆ ನಿಲ್ಲಲು ಆಧಾರ ಮೊದಲಿಂಗಿಲ್ಲ. ಕಡೆಗೆ ಸಾರ್ವೆ ನೆನಲು ಊರ್ಧ್ವವಿಲ್ಲ. ನಡುವೆ ನಾನಿದ್ದೇನೆಂದಡೆ ತನ್ನೊಡಲೊಳಗೆ ಒಡೆದು ಮೂಡಿತ್ತು ತನ್ನಂತೆ ಬಯಲು. ಈ ಬೆಡಗು ಭಿನ್ನಾಣವ ಬಡವರರಿವರೇ ಇದನರಿದು ನುಡಿದು ತೋರಿದನು ಗುಹೇಶ್ವರನ ಶರಣ ಚನ್ನಬಸವಣ್ಣನು ಅಂತೇಳಿ 1326ನೇ ವಚನ ಹೇಳುತ್ತೆ. 1326ನೇ ವಚನದಲ್ಲಿ ಪೃಥ್ವಿ, ಅಪ್ಪು, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳನ್ನೇ ಪಂಚವರ್ಣಗಳೆಂದು ಕರೆದಂತಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಈಶ್ವರ ಮತ್ತು ಸದಾಶಿವ ಎಂಬ ಪಂಚಬ್ರಹ್ಮರನ್ನ ಸೂಚಿಸುತ್ತದೆಯೇ ಎಂಬ ಅನುಮಾನ ಇಲ್ಲಿ ಬರುತ್ತದೆ. ಈ ಪ್ರಪಂಚವು ಪಂಚಭೂತಾತ್ಮಕವಾದುದು. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದರಲ್ಲಿಯೂ ಈ ಪಂಚಭೂತಗಳಿವೆ. ಇಂತಹ ಜಗತ್ತಿಗೆ ಕಾರಣ ಪುರುಷನಾದ ಆ ಪರಮಾತ್ಮನ ಚಿತ್ ಶಕ್ತಿಯೇ ಇಲ್ಲಿ ಬಿಂದು. ಈ ಬಿಂದುವು ಇದು ಮಾಯೆ. ವಿಶ್ವದ ಮೂಲ ಕಾರಣವಾದ ಪ್ರಕೃತಿಯು ಇಡೀ ಜಗತ್ತನ್ನೇ ನುಂಗಿ ತಾನು ಮಾತ್ರ ಉಳಿಯಿತು. ಈ ಬಿಂದು ಸಂಚರಿಸುವಾಗ ದಿಕ್ಕು ದೆಸೆಗಳೆಂಬುವೇ ಇಲ್ಲ. ಎಲ್ಲವೂ ಬಯಲು, ಶೂನ್ಯ. ಈ ಬಿಂದುವಿನ ಬೆಳಕನ್ನೇ ನಿಂದ ಚಿತ್ತಿನ ಪ್ರಭೆ ಎನ್ನುವ ಅಲ್ಲಮ. ಆ ಚಿತ್ ಪ್ರಭೆಯು ಅಂಗವನ್ನು ಸಂಪೂರ್ಣ ನುಂಗಿತು. ಆಗ ಒಳಗೆಂಬುದಿಲ್ಲ, ಹೊರಗೆಂಬುದಿಲ್ಲ, ಎಡವಿಲ್ಲ, ಬಲವಿಲ್ಲ, ಅಡಿಗೆ ತಳವಿಲ್ಲ, ಮೇಲೆ ಆಕಾಶವೇ ಇಲ್ಲ, ನಿಲ್ಲಲು ಆಧಾರವಿಲ್ಲ, ಹೊರಗೆ ಹೋಗಲು ಊರ್ಧ್ವಮುಖಿ ಬಾಗಿಲಿಲ್ಲ, ನಟ್ಟ ನಡುವೆ ತಾನಿರುವೆ ಎಂದು ಆ ಚಿತ್ ಭಾವಿಸಿದರೆ ಆ ಚಿತ್ ಒಳಗೆಯೇ ಒಡೆದು ಮೂಡಿತ್ತು. ಅಂತಹುದೇ ಅಮೂರ್ತ ಬಯಲು. ನೋಡಿ, ಇಂತಹ ಬೆಡಗು ಭಿನ್ನಾಣಗಳನ್ನ ಬಡವರು, ದುರ್ಬಲರು, ಜ್ಞಾನಹೀನರು ಅರಿಯಬಲ್ಲರೇ ಎಂದು ಪ್ರಶ್ನಿಸುವ ಅಲ್ಲಮ ಪ್ರಭುಗಳು ಶಿವನ ಚಿತ್ ಶಕ್ತಿಯು ಇಡೀ ಜಗತ್ತನ್ನೇ ತನ್ನೊಳಗೆ ಆಪೋಷಿಸಿಕೊಂಡು ಅಮೂರ್ತ ಬಯಲಾಗಿ ನಿಂದ ವಿಸ್ಮಯವನ್ನ ನಿರೂಪಿಸಿರುವರು. ಈ ರೂಪವೇ ಲಿಂಗರೂಪ. ಈ ವಿಶ್ವದ ಗೋಚರ ರೂಪ. ಶಕ್ತಿ, ಪ್ರಕೃತಿ, ಮಾಯೆಯ ರೂಪ. ಇದರೊಳಡಗಿದ ಇದಕ್ಕೆ ಕಾರಣನಾದ ಪರಶಿವ ರೂಪವೇ ಲಿಂಗ, ಶೂನ್ಯ, ಬಯಲು. ಪ್ರಭುದೇವರ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ಕೃತಿಯ ಕರ್ತೃ ಸಂಶಿ ಭೂಸನೂರು ಮಠರು ಪ್ರಭುದೇವರ ಪ್ರಕಾರ ಶೂನ್ಯವೇ ಪರಮ ಪುರುಷಾರ್ಥ, ಪರತತ್ವ, ನಿಷ್ಕಳ ಲಿಂಗ. ಸರ್ವ ಶೂನ್ಯವನ್ನೊಳಕೊಂಡ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಪ್ಪ ನಿಖಲ ಲಿಂಗವು. ಶೂನ್ಯ ಎಂದರೆ ಇಲ್ಲ, ಬಯಲು, ನಿಜ, ನಿರಾಳ, ನಿಷ್ಕಲ, ನಿರಾಕಾರ, ನಿರಂಜನ, ಸಹಜ ಎಂಬಿತ್ಯಾದಿ ಅರ್ಥಗಳನ್ನ ನೀಡಿರುವುದು ಸಮಂಜಸವಾಗಿದೆ. ಅವರ ಕೃತಿಯ ಪುಟ 61-63. ಅಲ್ಲಮನ 153ನೇ ವಚನದ ಲಿಂಗವು ಒಳಗೋ ಹೊರಗೋ, ಎಡನೋ ಬಲನೋ, ಹಿಂದೋ ಮುಂದೋ, ಸ್ಥೂಲವೋ ಸೂಕ್ಷ್ಮವೋ, ಪ್ರಾಣಲಿಂಗವೋ ಲಿಂಗ ಪ್ರಾಣವೋ, ಈ ಸಾಲುಗಳನ್ನ ಇಲ್ಲಿ ನಾವು ಸ್ಮರಿಸಿಕೊಳ್ತಕ್ಕಂಥದ್ದು ಉಚಿತ. ಲಿಂಗವು ಮೂಲತಃ ಬಯಲೆಂಬುದನ್ನ ಇನ್ನೊಂದು ವಚನ ಸ್ಪಷ್ಟಪಡಿಸುತ್ತದೆ ಹೀಗೆ: ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ, ಎನಗಿದು ಸೋಜಿಗ, ಅಹುದೆನಲೆಮ್ಮೆನು ಅಲ್ಲೆನಲೆಮ್ಮೆನು, ಗುಹೇಶ್ವರ ಲಿಂಗವು ನಿರಾಳ ನಿರಾಕಾರ ಬಯಲು ಆಕಾರವಾದಡೆ ಅಂತೇಳಿ ಅಲ್ಲಮ ಪ್ರಭುವಿನ 60ನೇ ವಚನ ಇದು. ನಿರಾಕಾರ ಬಯಲಾದ ಲಿಂಗವು ಸಾಕಾರ ಲಿಂಗವಾಗಿ ಕರಸ್ಥಲಕ್ಕೆ ಬಂದುದು ಸೋಜಿಗ. ಇಂಥ ಲಿಂಗವು ಶಕ್ತಿಗೆ ಅಧೀನವಾದುದನ್ನ ಈ ಮುಂದಿನ ವಚನ ನಮಗೆ ಸ್ಪಷ್ಟಪಡಿಸುತ್ತದೆ. ಗುಹೇಶ್ವರ ಲಿಂಗವು ಶಕ್ತಿಗೆ ಒಳಗಾಯಿತಾಗಿ ಬಚ್ಚ ಬರಿಯ ಬಯಲೆಂಬುದಕ್ಕೆ ಉಪಮಾನವಿಲ್ಲ ಅಂತ. ಇದು 1519ನೇ ವಚನ. ಬಚ್ಚ ಬರಿಯ ಬಯಲಾದ ಲಿಂಗವು ಶಕ್ತಿಗೆ ಅಧೀನವಾದುದೆಂಬುದನ್ನ ಇನ್ನೊಂದು ವಚನ ನಮಗೆ ಹೇಳುತ್ತದೆ. ಧರೆಯಾಕಾಶ ಕೂಡಿ ಜಗವಾದಂತೆ, ಕಾಯ ಜೀವ ಕೂಡಿ ಸಾವಯವಾದಂತೆ, ನಾದಬಿಂದು ಕೂಡಿ ಲಿಂಗವಾಯಿತು. ಅದೆಂತೆಂದಡೆ ನಾದಬಿಂದು ಶಕ್ತಿ ರೂಪಾಗಿ ಈ ಉಭಯ ಸಂಪುಟದಿಂದ ಲಿಂಗವಾಗಿ ಅದು ಕಾಯ ಜೀವದಂತೆ ಕೂಡಿ ಏಕವಾದಲ್ಲಿ ಆ ಕಾಯದಿಂದ ಜೀವ ವಿಯೋಗವಾಗಿ ಹುದೇ ಗುಹೇಶ್ವರ ಅಂತ 1260ನೇ ವಚನ. ಅಂದರೆ ಲಿಂಗ ಅರ್ಥಾತ್ ಶಿವನು ಶಕ್ತಿ ಸಂಭೂತನು ಎಂಬರ್ಥ ಇಲ್ಲಿ. ಅದು ನಾದ, ಬಿಂದು ಮತ್ತು ಕಳೆ ಈ ತ್ರಿಗುಣಗಳನ್ನ ಒಡೆದು ನೋಡುವ ಪ್ರಯತ್ನವನ್ನಿಲ್ಲಿ ಮಾಡದೆ ನಾದ ಮತ್ತು ಬಿಂದು ಎರಡೂ ಕೂಡಿ ಲಿಂಗವಾಯಿತೆಂದು ಪ್ರಭು ಹೇಳುತ್ತಾನೆ. ಕಾಶ್ಮೀರ ಶೈವದಲ್ಲಿ ಶಕ್ತಿಯು ಶಿವನ ಒಂದು ಗುಣವಿಶೇಷವಲ್ಲದೆ ಶಕ್ತಿ ಸ್ವತಃ ಶಿವನೇ ಆಗಿದ್ದಾಳೆ. ಶಕ್ತಿಯೇ ಶಿವ, ಶಿವನೇ ಶಕ್ತಿ. ಪುಟ 102 ಕಾಶ್ಮೀರ ಶೈವಿಸಂ, ಕಮಲಾಕರ ಮಿಶ್ರ.
ಬಹುಶಃ ಅಲ್ಲಮನ ಈ ವಚನದಲ್ಲಿಯೂ ಕೂಡ ಇದೇ ಧೋರಣೆ ಇದ್ದಂತಿದೆ. ನಾದವನ್ನು ಬಿಂದುವನ್ನು ವಿಘಟಿಸಿ ನೋಡುವುದನ್ನು ಅಲ್ಲಮ ಒಪ್ಪುವುದಿಲ್ಲ ಎನ್ನಲು ಈ ಕೆಳಗಿನ ಇನ್ನೊಂದು ವಚನವನ್ನ ನೀವು ನೋಡಬಹುದು. ಬಿಂದುವೇ ಪೀಠವಾಗಿ ನಾದವೇ ಲಿಂಗವಾದಡೆ ಅದು ಭಿನ್ನ ಲಿಂಗ ನೋಡ. ಬಿಂದುವೇ ಪೀಠವಾಗಿ ನಾದವೇ ಲಿಂಗವಾದಡೆ ಅದು ಭಿನ್ನ ಲಿಂಗ ನೋಡ. ಕಳೆ ಎಂಬ ಪೂಜೆ ನಿರ್ಮಾಲ್ಯವಾಗಿ ನಾದ ಬಿಂದು ಕಳಾತೀತ ನೋಡ ಮಹಾಘನವು. ಅಲ್ಲಿ ಇಲ್ಲಿ ಸಿಲುಕಿದ ಅಚಲವಪ್ಪ ನಿರಾಳವ ಪ್ರಣವ ರೂಪೆಂದು ಹೆಸರಿಡಬಹುದೇ. ನಮ್ಮ ಗುಹೇಶ್ವರನ ನಿಲವು ನಿಶಬ್ದಂ ಬ್ರಹ್ಮ ಉಚ್ಯತೆ ಎಂಬುದನ್ನರಿಯ ಸಿದ್ದರಾಮಯ್ಯ ಅಂತೇಳಿ 1377ನೇ ವಚನದಲ್ಲಿ ಸಿದ್ದರಾಮನಿಗೆ ಹೇಳ್ತಾನೆ. ಈ ವಚನದ ಮೊದಲ ಸಾಲೆ ನಮಗೆ ಸ್ಪಷ್ಟಪಡಿಸುವಂತೆ ಬಿಂದುವನ್ನು ಪೀಠವೆಂದು, ಪೀಠ ಅಂದ್ರೆ ಇಲ್ಲಿ ಶಕ್ತಿ, ತಾಂತ್ರಿಕರಲ್ಲಿ ಅದು ಯೋನಿ ಅಂತ ಆಗ್ತದೆ. ನಾದವನ್ನು ಲಿಂಗ ಅಂದ್ರೆ ಶಿವ, ಅಂದ್ರೆ ತಾಂತ್ರಿಕರಲ್ಲಿ ಅದು ಶಿಷ್ಣ ಎಂದು ನೋಡಿದರೆ ಅದು ಭಿನ್ನ ಲಿಂಗ ನೋಡ ಎನ್ನುತ್ತಾರೆ ಅಲ್ಲಮಪ್ರಭು. ಯಾವುದುದು ಭಿನ್ನ ಲಿಂಗ ಎಂದರೆ ಅದು ಸ್ಥಾವರ ಲಿಂಗ, ಪೀಠ ಸಹಿತ ಲಿಂಗ. ಆದರೆ ಅಲ್ಲಮರ ದೃಷ್ಟಿಯಲ್ಲಿ ಆ ಲಿಂಗವಿಲ್ಲ. ಈತನ ಮಹಾಘನ ಲಿಂಗವು ನಾದ ಬಿಂದು ಕಳಾತೀತವಾದುದು. ಅದು ವಾಗ್ಮನಕ್ಕೆ ಅಗೋಚರ, ಅನಿರ್ವಚನೀಯವಾದುದು. ಉಪನಿಷತ್ತಿನ ಒಂದು ಪ್ರಸಂಗದಲ್ಲಿ ಬ್ರಹ್ಮನ ಸ್ವರೂಪವೆಂದರೆ ಅನಿರ್ವಚನ, ಮೌನ ಎಂಬರ್ಥ ಹೇಗಿದೆಯೋ ಹಾಗೆಯೇ ಅಲ್ಲಮನ ಕಲ್ಪನೆಯ ಲಿಂಗವು ಕೂಡ ನಿಶಬ್ದಂ ಬ್ರಹ್ಮ ಉಚ್ಯತೆ ಆಗಿದೆ. ಸ್ಥಾವರ ಲಿಂಗ ಕಲ್ಪನೆಗೆ ಹತ್ತಿರದವನಾದ ಸಿದ್ದರಾಮನಿಗೆ ಈ ಪರಬ್ರಹ್ಮ ಸ್ವರೂಪಿ ಲಿಂಗವನ್ನ ಪರಿಚಯಿಸುತ್ತಾನೆ ಅಲ್ಲಮಪ್ರಭು. ಅಲ್ಲಮರ ಕಲ್ಪನೆಯ ಲಿಂಗವು ವೇದಾಂತಿಗಳ ಪರಬ್ರಹ್ಮಕ್ಕೆ ಹತ್ತಿರವಾದುದೆಂಬುದನ್ನ ಅಲ್ಲಮಪ್ರಭುವಿನ 1349ನೇ ವಚನವು ಸ್ಪಷ್ಟಪಡಿಸುತ್ತದೆ. ಈ ದೀರ್ಘ ವಚನದ ಕೆಲವು ಸಾಲುಗಳು ಇಲ್ಲಿ ಸಾಕು ಅಂತ ನಾನು ಅನ್ಕೊಂಡಿದ್ದೇನೆ. ಪ್ರಥಮದಲ್ಲಿ ವಸ್ತು ಅನಿರ್ವಾಚ್ಯವಾಯಿತು. ಪ್ರಥಮದಲ್ಲಿ ವಸ್ತು ಅನಿರ್ವಾಚ್ಯವಾಗಿತ್ತು. ಆ ಅನಿರ್ವಾಚ್ಯವಾಗಿದ್ದ ಪರವಸ್ತು ತನ್ನ ಲೀಲೆಯಿಂದ ತಾನೇ ಪರಬ್ರಹ್ಮವೆಂಬ ನಾಮವಾಯಿತು. ಆ ನಾಮವನೇದಿ ಕುಳವಾಯಿತು. ಆ ಕುಳದಿಂದ ಆತ್ಮನೆಂಬ ಲಿಂಗ ಸ್ಥಳವಾಯಿತು. ಇಂತು ಷಟ್ಸ್ಥಳವಾಗಿ ವಾಗ್ಮನಕ್ಕೆ ಅಗೋಚರವಾದ ಬ್ರಹ್ಮವೇ ಆತ್ಮನು. ಈ ಲಿಂಗ ಸ್ವರೂಪವನ್ನ ಅಲ್ಲಮ ಪಂಚಭೂತಾದಿ ತತ್ವಗಳಿಗೆ ಸಂಬಂಧಿಸಿಯೂ ಕೂಡ ನಿರೂಪಿಸಿದ್ದಾನೆ ತನ್ನ 1342ನೇ ವಚನದಲ್ಲಿ. ಪೃಥ್ವಿಯ ನತಿಗಳೆದು ಅಪ್ಪುವಿಲ್ಲ, ಅಪ್ಪುವಿನ ನತಿಗಳೆದು ಅಗ್ನಿ ಇಲ್ಲ, ಅಗ್ನಿಯ ನತಿಗಳೆದು ವಾಯುವಿಲ್ಲ, ವಾಯುವನ್ನ ನತಿಗಳೆದು ಆಕಾಶವಿಲ್ಲ, ಆಕಾಶವನ್ನ ಅತಿಗಳೆದು ನಾದವಿಲ್ಲ, ನಾದವನ್ನ ಅತಿಗಳೆದು ಬಿಂದುವಿಲ್ಲ, ಬಿಂದುವನ್ನ ಅತಿಗಳೆದು ಕಳೆಯಿಲ್ಲ, ಕಳೆಯನ ಅತಿಗಳೆದು ಆತ್ಮನಿಲ್ಲ, ಆತ್ಮವನ್ನ ಅತಿಗಳೆದು ಗುಹೇಶ್ವರನೆಂಬ ಲಿಂಗವಿಲ್ಲ ಅಂತ. ಹೀಗೆ ಅಂತಿಮವಾಗಿ ಅಲ್ಲಮ ಪ್ರಭುಗಳ ವೇದಾಂತದ ನೆಲೆಯನ್ನು, ಅಂದರೆ ಆತ್ಮ ಈಕ್ವಲ್ಸ್ ಟು ಪರಬ್ರಹ್ಮ ಎಂಬ ನೆಲೆಯನ್ನ ಅವರು ತಲುಪುತ್ತಾರೆ. ಈ ಕಾರಣಕ್ಕಾಗಿಯೇ ವೇದಾಂತ ಮತ್ತು ಸಾಂಖ್ಯ ತತ್ವಗಳ ಹಿನ್ನೆಲೆ ಇಲ್ಲದೆಯೇ ವಚನಕಾರರ ಧರ್ಮ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಹೀಗಿದ್ದರೂ ವಚನಕಾರರು ತಮ್ಮ ವೈದಿಕ ಪರಂಪರೆಯೊಂದಿಗಿನ ತಾತ್ವಿಕ ನಂಟನ್ನ ಅಲ್ಲಗಳೆಯುವುದು ಸೋಜಿಗವೆನಿಸುತ್ತದೆ. ವೇದ ಪ್ರಮಾಣವಲ್ಲ, ಶಾಸ್ತ್ರ ಪ್ರಮಾಣವಲ್ಲ, ಶಬ್ದ ಪ್ರಮಾಣವಲ್ಲ ಕಾಣಿಭೋ ಲಿಂಗಕ್ಕೆ ಅಂತ ಹೇಳ್ತಾನೆ ಯಾರು ಅಲ್ಲಮ ಪ್ರಭು ತನ್ನ 269ನೇ ವಚನದಲ್ಲಿ. ಇಂತಹ ಅಗೋಚರ ಅಪ್ರತಿಮ ನಿರಾಕಾರ ನಿತ್ಯ ನಿರಂಜನ ಪ್ರಕಾಶ ಸ್ವರೂಪ ಲಿಂಗವನ್ನು ಅನುಸಂಧಾನಿಸುವ ಅಥವಾ ದರ್ಶನ ಮಾಡುವ ವಿಶಿಷ್ಟ ಯೌಗಿಕ ಕ್ರಮವನ್ನು ಅಲ್ಲಮ ಪ್ರಭು ತನ್ನ ಮುಂದಿನ ಒಂದು ವಚನದಲ್ಲಿ ವಿವರಿಸಿದ್ದಾರೆ. ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿರ್ದು ಅತ್ತಿತ್ತ ಚಲಿಸದೋಸರಿಸದೆ ನಿಟ್ಟೆಲವು ನೆಟ್ಟನೆ ಮಾಡಿ ಅಧೋಗಮನ ವಾಯುವನೂರ್ಧ್ವ ಮುಖವಂ ಮಾಡಿ ಮನಶಕ್ತಿ ಸಂಧಾನಗೊಳಿಸಿ ಚತುಪ್ಪದ ಮಧ್ಯಪೀಠದೊಳಿಪ್ಪ ಜ್ಯೋತ್ಯೋರ್ಮಯ ಲಿಂಗವಂ ಕಾಣುತ್ತಿರಲ ಬೆಳಗು ಮೂರು ಲೋಕವನಾವರಿಸಿ ಕತ್ತಲೆ ಹರಿದು ಬೆಳಗುಳಿದು ಉದಯಾಸ್ತಮಾನವೆಂಬೆರಡರಿಯದಿರ್ದೆ ಗುಹೇಶ್ವರ ಅಂತ 1576ನೇ ವಚನ. ನೋಡಿಲ್ಲಿ, ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿರ್ದು ಅತ್ತಿತ್ತ ಚಲಿಸದೋಸರಿಸದೆ ನಿಟ್ಟೆಲುವು ನೆಟ್ಟನೆ ಮಾಡಿ ಅಧೋಗಮನ ವಾಯುವನೂರ್ಧ್ವ ಮುಖವಂ ಮಾಡಿ ಮನಶಕ್ತಿ ಸಂಧಾನಗೊಳಿಸಿ ಚತುಪ್ಪದ ಮಧ್ಯಪೀಠದೊಳಿಪ್ಪ ಜ್ಯೋತ್ಯೋರ್ಮಯ ಲಿಂಗವಂ ಕಾಣುತ್ತಿರಲ ಬೆಳಗು ಮೂರು ಲೋಕವನಾವರಿಸಿ ಕತ್ತಲೆ ಹರಿದು ಬೆಳಗುಳಿದು ಉದಯಾಸ್ತಮಾನವೆಂಬ ಎರಡರಿಯದಿರ್ದಳೆ ಉದಯಾಸ್ತಮಾನವೆಂಬೆರಡರಿಯದಿರ್ದೆ ಗುಹೇಶ್ವರ ಅಂತ. ಇದು 1576ನೇ ವಚನ. ಮಹಾಬೆಳಗು ಸ್ವರೂಪ ಲಿಂಗ ದರ್ಶನವಾದ ಭಕ್ತನಿಗೆ ಕೇವಲ ಬೆಳಗಿನ ಅರಿವು ಮಾತ್ರ ಉಳಿದು
ಬೆಳಗು ಬೈಗುಗಳ ಭೇದವೇ ದೂರವಾದಂತಹ ಅಪ್ರತಿಮ ಆಧ್ಯಾತ್ಮಿಕ ಅನುಭವವನ್ನ ಈ ವಚನದಲ್ಲಿ ಅಲ್ಲಮ ಪ್ರಭು ವಿವರಿಸಿದ್ದಾರೆ. ಇಂತಹ ಬಚ್ಚ ಬಯಲು ಸ್ವರೂಪದ ಲಿಂಗವು ಶೂನ್ಯ ಸ್ವರೂಪದ ಲಿಂಗವು ಮುಟ್ಟಿ ಮಾಡುವ ಪೂಜೆಗೆ ದಕ್ಕದೆಂಬುದನ್ನು ಅಲ್ಲಮ ಪ್ರಭುವಿನ ಇನ್ನೊಂದು ವಚನ ನಮಗೆ ಅದು ಸ್ಪಷ್ಟಪಡಿಸುತ್ತದೆ. ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ. ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ. ಮುಟ್ಟಿ ಪೂಜಿಸ ಹೋದಡೆ ನೆಟ್ಟನೆ ಆ ಶಿಶು ತನ್ನುವ ನುಂಗಿತ್ತು. ಮುಟ್ಟಲಿಲ್ಲ, ನೋಡಲಿಲ್ಲ, ಪೂಜೆಗೆ ಕಟ್ಟಳೆ ಮುನ್ನಿಲ್ಲ, ಗುಹೇಶ್ವರ ಬಯಲು ಅಂತ ಹೇಳ್ಬಿಡ್ತಾನೆ 1358ನೇ ವಚನದಲ್ಲಿ. ನೋಡಿ, ಶಿವಚೈತನ್ಯವು ಹೀಗೆ ಅಪ್ರತಿಮವೂ ಅನಂತವೂ ಅನೂಹ್ಯವೂ ಮನುಷ್ಯನ ದೇಹೇಂದ್ರಿಯಗಳಿಗೆ ನಿಲುಕದುದೂ ಆಗಿರುವುದರಿಂದ ಅದನ್ನು ಮುಟ್ಟಿ ಪೂಜಿಸ ಹೋದರೆ ಅದು ತನ್ನನ್ನೇ ತಾನು ನುಂಗಿಕೊಂಡು ಅಗೋಚರವಾಗಿ ವಿಸ್ಮಯವನ್ನುಂಟು ಮಾಡಿಬಿಡುತ್ತದೆ. ಹಾಗಾಗಿ ಭಕ್ತನು ಮುಟ್ಟಲಾರ, ನೋಡಲಾರ, ಅವನ ಪೂಜೆಗೆ ಯಾವ ಕಟ್ಟಳೆ ರೀತಿ ನೀತಿಗಳು ಇಲ್ಲ. ಹಾಗೆಂದ ಮಾತ್ರಕ್ಕೆ ಅಲ್ಲಮ ಪ್ರಭು ಲಿಂಗ ಪೂಜೆಯನ್ನೇ ಒಟ್ಟಾರೆ ಸಾರಸಗಟು ತಿರಸ್ಕರಿಸುತ್ತಿದ್ದಾರೆ ಅಂತ ಇದರ ಅರ್ಥವಲ್ಲ. ಮನುಷ್ಯ ಜೀವಿಗೆ ಲಿಂಗ ಪೂಜೆ ಅತ್ಯವಶ್ಯಕ ಎಂತಲೂ ಹೇಳುತ್ತಾರೆ ಪ್ರಭು. ಅಂಗ ಉಳ್ಳನ್ನ ಬರ ಲಿಂಗ ಪೂಜೆಯು ಬೇಕು, ಲಿಂಗವೆಂಬ ಮೂರ್ತಿ ಉಳ್ಳನ್ನ ಬರ ಸಂದಿಲ್ಲದೆ ಅರ್ಪಿಸಬೇಕು. ಅಂಗ ಒಳಿದು ಮತ್ತೆ ಲಿಂಗವೆಂಬ ಭಾವ ಹಿಂಗದಿರಬೇಕು, ಅದು ಗುಹೇಶ್ವರ ಲಿಂಗದ ಇರುವು ಚಂದಯ್ಯ ಅಂತ ಹೇಳ್ತಾರೆ. ನುಲಿಯ ಚಂದಯ್ಯನಿಗೆ ಈ ಮಾತು, ವಚನ ಸಂಖ್ಯೆ 697ನೇ ವಚನ. ಹೀಗೆ ನುಲಿಯ ಚಂದಯ್ಯನಿಗೆ ಉತ್ತರಿಸ್ತಾರೆ. ಇಲ್ಲಿ ನೋಡಿ, ಲಿಂಗವು ಮೇಲೆ ಚರ್ಚಿಸಿದಂತಹ ಬಯಲು ಪ್ರಕಾಶದ ಸೂಚಕವಲ್ಲ, ಅಂತಹ ಬಯಲು ಪರಬ್ರಹ್ಮದ ಕುರುಹಾಗಿ ಬಂದು ಕರಸ್ಥಲದಲ್ಲಿರುವ ಇಷ್ಟಲಿಂಗ ಅಂತ. ಹಾಗಾಗಿ ಅಲ್ಲಮ ಪ್ರಭುಗಳು ಶೂನ್ಯ ಬಯಲನ್ನ ಲಿಂಗ ಅಂತ ಹೇಳಿದ್ರು ಅಂದ ತಕ್ಷಣ ಅವರು ಇಷ್ಟಲಿಂಗದ ಪೂಜೆಯನ್ನು ಪೂರ ನಿರಾಕರಿಸ್ಬಿಟ್ರು ಅಂತ ನಾವು ಏನಾದ್ರೂ ಬಂದ್ರೆ ಅದು ತಪ್ಪು ನಿರ್ಧಾರ ಆಗ್ತದೆ ಅಂತ ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಮೇಲೆ ಚರ್ಚಿಸಿದಂತೆ ಲಿಂಗಕ್ಕೆ ಅಗೋಚರ, ಅಮೂರ್ತ, ಬೆಳಕು, ಪ್ರಕಾಶ, ಬಯಲು ಇಂತಹ ಸ್ವರೂಪಗಳು ಮತ್ತು ಕರಸ್ಥಲದ ಇಷ್ಟಲಿಂಗದಂತಹ ಮೂರ್ತ ಸ್ವರೂಪವಿದ್ದಾಗ್ಯೂ ಅದರ ಇನ್ನೊಂದು ಆಯಾಮವು ಈ ಮನುಷ್ಯ ಜೀವಿಯ ಆತ್ಮೇಂದ್ರಿಯಾತ್ಮಕ ಕಾಯ ಅಂಗದ ಸಂಬಂಧವೂ ಕೂಡ ಇದೆ ಎಂಬುದನ್ನು ಅಲ್ಲಮರ ಅನೇಕ ವಚನಗಳು ಸ್ಪಷ್ಟಪಡಿಸುತ್ತವೆ. ಭಕ್ತ, ಶರಣ, ಗುರು, ಜಂಗಮರಾದವರ ಕಾಯವೂ ಲಿಂಗವೂ ಅಭಿನ್ನವಾದವು ಎಂಬುದನ್ನ ಇಂತಹ ವಚನಗಳು ನಮಗೆ ಪ್ರತಿಪಾದಿಸುತ್ತವೆ. ಉದಾಹರಣೆಗೆ ನೋಡ್ರಿ, 709ರಿಂದ 711 ಈ 3 ವಚನಗಳು ನಿಸ್ಸಂದೇಹವಾಗಿ ಲಿಂಗವು ಮನುಷ್ಯನ ಅಂಗದೊಳಗೆ ಇದೆ ಎನ್ನುತ್ತವೆ. ಅಂಗದೊಳಗಣ ಲಿಂಗ, ಲಿಂಗದೊಳಗಣ ಅಂಗ, ಅಂಗ ಲಿಂಗ ಸಂಗ ಹಿಂಗದಂತೆ ಮಾಡಿರೆ. ದೇವ ದೇವ ಎಂಬಿರಿ ಬಲ್ಲವರು, ಲಿಂಗವ ಬಲ್ಲವರು ಹಿಡಿದುಕೊಳ್ಳಿರೆ. ತಾ ಸತ್ತು ಲಿಂಗವ ಕೂಡಿಹೆ ನೆಂದಡೆ, ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರಿ ಅಂತ 709ನೇ ವಚನ ಹೇಳುತ್ತೆ. ಅಂಗದೊಳಗೆ ಮಹಾಲಿಂಗವಿರಲು ಕೈಯ ಲಿಂಗ ಬಿದ್ದಿತ್ತೆಂದು ನೆಲದೊಳಗಂಗವ ಹೂಳಿ ಭಂಗ ಪಡುವರಲ್ಲ, ಗುಹೇಶ್ವರ ಲಿಂಗವರಿಯದ ಜಡರು ಅಂತ ಹೇಳ್ತಾನೆ 710ನೇ ವಚನದಲ್ಲಿ. ಈ ವಚನಗಳಲ್ಲಿ ಸ್ಪಷ್ಟವಾಗಿಯೇ ಅಲ್ಲಮ ಮನುಷ್ಯನ ಆತ್ಮ, ಜೀವ, ಪ್ರಾಣವನ್ನೇ ಲಿಂಗವೆಂದು ಪರಿಭಾವಿಸಿದ್ದಾರೆ. ಈ ತತ್ವವು ಅಂದ್ರೆ ಜೀವಾತ್ಮ, ಈ ಆತ್ಮವು ಮತ್ತು ಪರಮಾತ್ಮವು ಅಭಿನ್ನ ಅಂತ. ಜೀವಾತ್ಮ ಮತ್ತು ಪರಮಾತ್ಮ ಅಭಿನ್ನ ಅಂತ. ಹಾಗಾಗಿ ನಿರಾಕಾರ ಬಯಲು ಸ್ವರೂಪಿ ಪರಬ್ರಹ್ಮನ ಕುರುಹಾದ ಇಷ್ಟಲಿಂಗವು ಕರಸ್ಥೊಳಗಿನ ಮೂರ್ತಿ. ಇದು ಕೆಳಗೆ ಬಿದ್ದದ್ದೇ ಮಹಾಪಾತಕವೆಂದು ಕಟ್ಟಳೆಯ ವಿಧಿಸಿಕೊಂಡು ಜೀವ ಸಮಾಧಿ ಹೋಗುತ್ತಿದ್ದಂತಹ ಮೂಢರನ್ನ ಜಡರು ಎಂದು ಜರಿದು ಜಂಕಿಸಿದ್ದಾರೆ ಅಲ್ಲಮ ಪ್ರಭು. ಒಳಗಿನ ಆತ್ಮವೇ ನಿಜವಾದ ಲಿಂಗ. ಹೀಗಿರಲು ಕೈಯಲ್ಲಿನ ಕುರುಹು ಬಿದ್ದರೇನು ನಷ್ಟ? ಇದಕ್ಕೇಕೆ ಜೀವಹಾನಿ? ಇದು ಅಲ್ಲಮನ ಪ್ರಶ್ನೆ. ಆದ್ದರಿಂದ ಜೀವಹಾನಿ ಮಾಡಿಕೊಳ್ಳದೆ ತನ್ನೊಳಗಿನ ಲಿಂಗವನ್ನ ಜೀವಂತವಿರುವಾಗಲೇ ಕೂಡಿಕೊಳ್ಳಿರೆಂದು ಅಲ್ಲಮ ಪ್ರಭುಗಳು ಸಲಹೆಯನ್ನ ಮಾಡುತ್ತಾರೆ. ಹೀಗೆ ಅಂಗದೊಳಗೆ ಲಿಂಗ, ಲಿಂಗದೊಳಗೆ ಅಂಗ, ಅಂಗವಿಲ್ಲದೆ ಬೇರೆ ಸಂಘವಿಲ್ಲ ಕಾಣಿರೆ. ಅದೆಂತೆಂದಡೆ ಲಿಂಗಸ್ಥಲಂ ಶಿವ ಸಾಕ್ಷಾತ್ ಜೀವಾತ್ಮಾಂಗ ಸ್ಥಳಂ ಭವೇತ್, ಲಿಂಗಾಂಗ ಸ್ಥಳಯೋರೈಕ್ಯಂ ಶಿವಜೀವೈಕ್ಯಮೇವಹಿ ಎಂಬುದಾಗಿ ಲಿಂಗವಿದ್ದೆಡೆಯೂ ನೀವು ತಿಳಿದು ನೋಡಿ ಕೂಡಿಕೊಳ್ಳಿ. ಕಾಯ ಒಳಿಯದ ಮುನ್ನವೇ ಕೂಡಿಕೊಳ್ಳಬಲ್ಲಡೆ ಗುಹೇಶ್ವರನು ಬೇರೆಲ್ಲ ಕಾಣಿರೆ ಅಂತ ಹೇಳಿ 711ನೇ ವಚನ ಹೇಳುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದು ಆತ್ಮ, ಜೀವ, ಪ್ರಾಣಸ್ವರೂಪಿ ಲಿಂಗವು ಮನುಷ್ಯನ ಅಂತರಂಗದೊಳಗಿದ್ದು ಅದನ್ನ ಅರಿಯುವ ಸಾಧನವೇ ಇಷ್ಟಲಿಂಗ. ಪೂಜೆ ಎಂದರೆ ತನ್ನೊಳಗಿನ ಲಿಂಗ ದರ್ಶನದ ಧಾರ್ಮಿಕ ಪರಿಕ್ರಮವಷ್ಟೇ. ಆದರೆ ಅದು ಕೇವಲ ಬಾಹ್ಯಕರ್ಮವಾಗದೆ ಈ ಹಿಂದೆ ವಿವರಿಸಿದಂತಹ ಆಧ್ಯಾತ್ಮಿಕ ಅನುಭೂತಿಯಾಗಬೇಕು. ಅಂಗಲಿಂಗ ಸಂಬಂಧ ಕುರಿತಾದ ಇನ್ನೂ ಅನೇಕ ವಚನಗಳು ಇರುವುದನ್ನು ನಾವು ಗಮನಿಸಬಹುದು.
ಅಂಗದ ಕಳೆಯಲೊಂದು ಲಿಂಗವ ಕಂಡೆ, ಲಿಂಗದ ಕಳೆಯಲೊಂದು ಅಂಗವ ಕಂಡೆ, ಅಂಗಲಿಂಗದ ಸಂದಣಿಯ ನರಸಿ ಕಂಡೆ ನೋಡಿರೆ, ಇಲ್ಲೇ ಇದ್ದಾನೆ ಶಿವನು ಬಲ್ಲಡೆ ಇರಿಸಿಕೊಳ್ಳಿರೆ, ಕಾಯ ಒಳಿಯದ ಮುನ್ನ ನೋಡಬಲ್ಲಡೆ, ಗುಹೇಶ್ವರ ಲಿಂಗಕ್ಕೆ ಬೇರೆ ಠಾವುಂಟೆ ಹೇಳಿರಿ ಅಂತ 183ನೇ ವಚನ. ದೇಹವೇ ಪಿಂಡಿಗೆ ಜೀವವೇ ಲಿಂಗ ಗುಹೇಶ್ವರ ಅಂತ 184ನೇ ವಚನ. ಅರಿಯಬಲ್ಲಡೆ ಗುಹೇಶ್ವರನೆಂಬ ಲಿಂಗವು ಹೃದಯದಲ್ಲೇ ಇದ್ದಾನೆ ಅಂತ ಹೇಳ್ತತಿ 185ನೇ ವಚನ. ಅಂಗದಲ್ಲಿ ಮಾಡುವ ಸುಖ ಲಿಂಗಕ್ಕದು ಭೂಷಣವಾಯಿತು, ಕಾಡುಗಿಚ್ಚಿನ ಕೈಯಲ್ಲಿ ಕರಡ ಕೋಯಿಸುವಂತೆ, ಹಿಂದೆ ಮೆದೆಯಿಲ್ಲ ಮುಂದೆ ಹುಲ್ಲಿಲ್ಲ, ಅಂಗಲಿಂಗವೆಂಬನ್ನಕ್ಕರ ಫಲದಾಯಕ, ಲಿಂಗೈಕ್ಯವದು ಬೇರೆ ಗುಹೇಶ್ವರ ಅಂತ ಹೇಳಿ 204ನೇ ವಚನ. ಅಂಗದಲ್ಲಿಯೇ ಲಿಂಗವಿದ್ದು ಕರದೊಳಗಿನ ಲಿಂಗವು ಕೆಳಗೆ ಬಿದ್ದರೆ ಆತ್ಮಾಹುತಿ ಸಲ್ಲದೆಂದು ಅನೇಕ ವಚನಗಳು ಹೇಳುತ್ತವೆ. ಉದಾಹರಣೆಗೆ 710, 1036, 1512, 1572 ಈ ಎಲ್ಲ ವಚನಗಳು ಲಿಂಗ ಕಳೆದ ತಕ್ಷಣ ಆತ್ಮಾಹುತಿ ಮಾಡಬಾರದು ಅಂತ ಹೇಳ್ತವೆ. ಅಲ್ಲಮ್ಮ ಮತ್ತೆ ಮತ್ತೆ ಈ ವಿಷಯವನ್ನ ಪ್ರಸ್ತಾಪಿಸುವುದು ಮಾತ್ರವಲ್ಲ, 1572ನೇ ವಚನದಲ್ಲಂತೂ ತುಂಬಾ ಭಾವುಕನಾಗಿ ತುಂಬಾ ತೀವ್ರತೆಯಿಂದ ಬರೆದದ್ದನ್ನು ನೋಡಿದರೆ, ಲಿಂಗ ನಷ್ಟವಾದರೆ ಆತ್ಮಾಹುತಿ ಎಂಬ ವ್ರತವನ್ನ ಅಂದಿನ ಕಾಲದ ಶೈವ ಪರಂಪರೆ ಬಲವಾಗಿ ಬೇರೂರಿಸಿತ್ತೆಂದು, ಇಂಥದ್ದರ ವಿರುದ್ಧ ಅಲ್ಲಮ್ಮ ತೀವ್ರತರ ಪ್ರತಿಭಟನೆ ಮತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ನಮಗೆ ಅರ್ಥವಾಗುತ್ತದೆ. ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಧರ್ಮದ ವೈಶಿಷ್ಟ್ಯತೆ ಇಂತಹ ನೆಲೆಗಳಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ. ಮಾನವನ ದೇಹ ಹೊರತಾದ ಲಿಂಗಕ್ಕಿಂತ ಮಾನವನ ಅಂತರಂಗದ ಹೃದಯವಾಸಿ ಲಿಂಗಕ್ಕೆ ಮಹತ್ವ ಕೊಡುವುದರ ಮೂಲಕ ಮೊದಲೇ ಸ್ಥಾವರ ಲಿಂಗವನ್ನು ತಿರಸ್ಕರಿಸಿ ಇಷ್ಟಲಿಂಗವನ್ನು ಪ್ರತಿಪಾದಿಸಿದ ಶರಣರು ಈ ಇಷ್ಟಲಿಂಗವು ಮತ್ತೊಂದು ಮೌಢ್ಯಕ್ಕೆ ಕಾರಣವಾದನ್ನು ಗಮನಿಸಿ ಇದನ್ನೂ ಕೂಡ ಗೌಣಗೊಳಿಸಿ ಆತ್ಮತತ್ವವನ್ನು ಮುನ್ನೆಲೆಗೆ ತಂದಿದ್ದಾರೆ ಎನ್ನಿಸುತ್ತದೆ. ಹೀಗೆ ಆತ್ಮಲಿಂಗ ಪ್ರತಿಪಾದನೆಯು ವೇದಾಂತಿಗಳ ಪರಬ್ರಹ್ಮದ ಪ್ರತಿಪಾದನೆಯೇ ಆಗುತ್ತದೆ. ಇದನ್ನು ಗಮನಿಸಬೇಕು. ಆತ್ಮಲಿಂಗ ಪ್ರತಿಪಾದನೆಯು ವೇದಾಂತಿಗಳ ಪರಬ್ರಹ್ಮದ ಪ್ರತಿಪಾದನೆಯೇ ಆಗುತ್ತದೆ. ವೇದಾಂತಿಗಳ ಪರಬ್ರಹ್ಮಕ್ಕೂ ಸಹ ಮನುಷ್ಯನ ಹೃದಯವೇ ನೆಲೆ ಎಂಬುದನ್ನ ಉಪನಿಷತ್ತುಗಳ ಚರ್ಚೆಯಲ್ಲಿ ನಾವು ಗಮನಿಸಿದ್ದೇವೆ. ಅಂಗ ಕಾಯವೇ ಲಿಂಗ ಎಂಬುದರ ಕುರಿತ ಇನ್ನು ಕೆಲವು ವಚನಗಳನ್ನು ನಾವು ಗಮನಿಸಬಹುದು. ನೋಡಿ, ತನ್ನ ಕಾಯವೇ ಲಿಂಗ ಆಗಿರಲು ಇನ್ನೊಂದು ಲಿಂಗಕ್ಕೆ ಮಾಡುವ ನಿಯಮವೆಲ್ಲ ವ್ಯರ್ಥ ಎನ್ನುತ್ತದೆ ಅಲ್ಲಮಪ್ರಭು. ತಾನು ಮಿಂದು ಕಾಲು ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನ ಕೆರೆವರು. ತಾನು ಲಿಂಗವೋ ಲಿಂಗವೋ ಪ್ರಶ್ನೆ ಮಾಡ್ತಾನೆ ಅಲ್ಲಮಪ್ರಭು. ತಾನು ಮಿಂದು ಕಾಲು ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನ ಕೆರೆವರು. ತಾನು ಲಿಂಗವೋ ಲಿಂಗವೋ ಏನು ಲಿಂಗ ಬಲ್ಲಡೆ ನೀವು ಹೇಳಿರೆ, ಲಿಂಗ ಸಂಬಂಧವನ್ನರಿಯದೆ ಕೆಟ್ಟರು ಗುಹೇಶ್ವರ. ಇದು 341ನೇ ವಚನ. ಅಂಗದೊಳಗೆ ಮಹಾಲಿಂಗವಿರಲು ಕೈಯ ಲಿಂಗ ಬಿದ್ದಿತ್ತೆಂದು ನೆಲದೊಳಗ ಅಂಗವ ಹೂಳಿ ಭಂಗ ಪಡುವರಲ್ಲ, ಗುಹೇಶ್ವರ ಲಿಂಗವನ್ನು ಅರಿಯದ ಜಡರು ಅಂತ. ಇದು 710ನೇ ವಚನ. ಉದಕ ಮೂರುತಿಯಾಗಿ ಉದಯವಾಯಿತು ಪಿಂಡಿಗೆಯಲ್ಲಿ, ಅಲ್ಲಿಯೇ ಮೂಲಸ್ಥಾನ ಸ್ಥಾಪ್ಯವಾಯಿತು ಸ್ವದೇಹ ಶಿವಪುರದಲ್ಲಿ. ವಾಯು ಪೂಜಾರಿಯಾಗಿ ಪರಿಮಳದಿಂಟೆಯ ಕಟ್ಟಿ ಪೂಜಿಸುತ್ತಿದ್ದುದು ನವದ್ವಾರ ಶಿವಾಲಯದ ಆದಿ ಮಧ್ಯ ಸ್ಥಾನದಲ್ಲಿ. ಗುಹೇಶ್ವರನೆಂಬುದು ಅಲ್ಲಿಯೇ ನಿಂದಿತ್ತು ಅಂತ ಹೇಳ್ತದೆ 193ನೇ ವಚನ. ಕಾಲೇ ಕಂಬಗಳಾದವೆನ್ನ ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಿಗೆಯೇ ಗಂಟೆ ಶಿರ ಸುವರ್ಣದ ಕಳಸ ಇದೇನಯ್ಯ, ಸರವೇ ಲಿಂಗಕ್ಕೆ ಸಿಂಹಾಸನವಾಗಿದ್ದಿತಯ್ಯ. ಗುಹೇಶ್ವರ ನಿಮ್ಮ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೆನಯ್ಯ ಅಂತ ಹೇಳ್ತಾನೆ 195ನೇ ವಚನದಲ್ಲಿ. ನೋಡಿ, ಇದು ಒಂದು ರೀತಿ ಬಸವಣ್ಣನವರ ವಚನಕ್ಕೆ ಹೋಲಿಕೆಯಾಗುವಂತಿದೆ. ಇದು ಕಾಲೇ ಕಂಬಗಳಾದವೆನ್ನ ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಿಗೆಯೇ ಗಂಟೆ ಶಿರ ಸುವರ್ಣದ ಕಳಸ ಇದೇನಯ್ಯ, ಸರವೇ ಲಿಂಗಕ್ಕೆ ಸಿಂಹಾಸನವಾಗಿದ್ದಿತಯ್ಯ. ಗುಹೇಶ್ವರ ನಿಮ್ಮ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೆನಯ್ಯ ಅಂತೇಳಿ 195ನೇ ವಚನ. ಕಾಯವೇ ಪೀಠ ಮನವೇ ಲಿಂಗವಾದಡೆ ಕೊರಳಲ್ಲಿ ನಾಗವತ್ತಿಗೆ ಏಕೋ ಶರಣಂಗೆ ಗುಹೇಶ್ವರ ಅಂತ. ಇದು 232ನೇ ವಚನ. ಶಿವನಿಗೆ ಜೀವನ ಈ ಅಂಗ ಹೊರತನ್ಯ ಸ್ಥಳವಿಲ್ಲ. ಅಂಗಲಿಂಗಗಳ ಸಾಮರಸ್ಯ ಸಹಯೋಗ ಸ್ಥಳವೇ ಶಿವಜೀವರೊಂದಾಗಿ ನೆಲೆಸಿದ ಸ್ಥಳ. ಆದ್ದರಿಂದ ಮಾನವ ತನ್ನ ಕಾಯ ಬಸವಳಿಯದ ಮುನ್ನ ಲಿಂಗದೊಂದಿಗೆ ಸಂಯೋಗವಾಗಬೇಕು. ಅದೇ ಶಿವ ಸಾಯುಜ್ಯದ ಮಾರ್ಗ ಎನ್ನುತ್ತಾರೆ ಅಲ್ಲಮ. ಮಾನವನ ಈ ದೇಹವೇ ಪ್ರಾಣಲಿಂಗಕ್ಕೆ ಅಧಿಷ್ಠಾನ. ಅಂಗ ಮತ್ತು ಲಿಂಗ ಪರಸ್ಪರ ಅವು ಬೆಸೆದುಕೊಂಡಿವೆ. ನೋಡು, ಅಂಗದ ಕಳೆಯಲೊಂದು ಲಿಂಗವ ಕಂಡೆ, ಲಿಂಗದ ಕಳೆಯಲೊಂದು ಅಂಗವ ಕಂಡೆ, ಅಂಗಲಿಂಗದ ಸಂದಣಿಯ ನರಸಿ ಕಂಡೆ ನೋಡಿರೆ, ಇಲ್ಲೇ ಇದ್ದಾನೆ ಶಿವನು ಬಲ್ಲಡೆ ಇರಿಸಿಕೊಳ್ಳಿರೆ,
ಕಾಯ ಒಳಿಯದ ಮುನ್ನ ನೋಡಬಲ್ಲರೆ ಗುಹೇಶ್ವರ ಲಿಂಗಕ್ಕೆ ಬೇರೆ ಠಾವುಂಟೆ ಹೇಳಿರೆ ಅಂತ. ಹೀಗೆ ಲಿಂಗದ ಕುರಿತಾಗಿರ್ತಕ್ಕಂಥ ಅಲ್ಲಮರ ಅನೇಕ ಕಲ್ಪನೆಗಳನ್ನ ನಾವು ನೋಡಬಹುದು. ನೋಡಿ, ಕಾಯವೇ ಲಿಂಗ ಪ್ರಾಣವೇ ಜಂಗಮವಾದ ಶರಣಂಗೆ ಬೇರೆ ದೇವಾಲಯ ಮಾಡಿಸಲೇಕೆ ಹೇಳ ಅಂತ 1366ನೇ ವಚನ. ಇದನ್ನ ಸಿದ್ದರಾಮಯ್ಯನಿಗೆ ಹೇಳ್ತಾನೆ. ಯಾರೋ ಅಲ್ಲಮ ಪ್ರಭು ಸಿದ್ದರಾಮಯ್ಯನಿಗೆ ಕೇಳ್ತಾನೆ, ಕಾಯವೇ ಲಿಂಗ ಪ್ರಾಣವೇ ಜಂಗಮವಾದ ಶರಣಂಗೆ ಬೇರೆ ದೇವಾಲಯ ಮಾಡಿಸಲೇಕೆ ಹೇಳ ಅಂತ ಹೇಳ್ಬಿಟ್ಟು. ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿಯುವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ ಅಂತ 1586ನೇ ವಚನ. ಹೀಗೆ ಅನೇಕ ವಚನಗಳಲ್ಲಿ ಅಲ್ಲಮ ಅಂಗವೇ ಲಿಂಗ, ಲಿಂಗವು ಅಂಗದಲ್ಲಿ ನೆಲೆಸಿದೆ ಎಂದು ಪ್ರತಿಪಾದಿಸುತ್ತಾರೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಎಲ್ಲರ ಅಂಗಗಳು ಲಿಂಗಗಳಲ್ಲ. ಯಾರು ಲಿಂಗ ದೀಕ್ಷೆಯನ್ನ ಪಡೆದು ಕರಸ್ಥಲದ ಇಷ್ಟಲಿಂಗವನ್ನು ಹೊಂದಿರುವರೋ ಅಂಥವರ ಕಾಯಗಳು ಲಿಂಗ ಕಾಯಗಳೆಂಬುದನ್ನು ನಾವು ಗಮನಿಸಬೇಕು. ಈ ಕುರಿತು ಈ ಮುಂದಿನ 2 ವಚನಗಳನ್ನ ನಾವು ಗಮನಿಸಬಹುದು. ಯಾಕಂದ್ರೆ ನಾವು ಎಲ್ಲ ಈ ಸರ್ವ ಸಮಾಜದ ಮಧ್ಯೆ ನಾವು ಈ ವಚನಗಳನ್ನ ಚರ್ಚಿಸುವಾಗ ಇಂಥ ಒಂದು ಕನ್ಫ್ಯೂಷನ್ಸ್ಗಳು ಹುಟ್ಟತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲರ ಅಂಗಗಳು ಲಿಂಗಗಳಲ್ಲ. ಯಾರು ನಿಜವಾಗ್ಲೂ ಲಿಂಗ ದೀಕ್ಷೆಯನ್ನ ಪಡೆದು ಭಕ್ತರಾಗಿರ್ತಾರ ಅಂಥವರ ಅಂಗಗಳು ಮಾತ್ರ ಲಿಂಗಗಳು ಅನ್ನುವಂಥ ಕಲ್ಪನೆ ಇಲ್ಲಿ ಈ ಶರಣ ತತ್ವದಲ್ಲಿ ಉಂಟು. ಇಲ್ಲಿ ನೋಡ್ರಿ, ಒಂದು ವಚನ ಇದೆ, ಕರಸ್ಥಲದ ಲಿಂಗ ಮನಸ್ಥಲದಲ್ಲಿ ವೇದ್ಯವಾಗಿ, ಮನಸ್ಥಲದ ಲಿಂಗ ಸರ್ವಾಂಗದಲ್ಲಿ ವೇದ್ಯವಾದ ಬಳಿಕ ಇನ್ನು ಭಿನ್ನ ಭಾವಕ್ಕೆ ತೆರವುಂಟೆ. ಗುಹೇಶ್ವರ ಲಿಂಗವ ಬೆರಸಿ ಸಮರಸವಾದ ಬಳಿಕ ಎರಡೆಂಬುದಿಲ್ಲ ನೋಡ ಚನ್ನಬಸವಣ್ಣ ಅಂತ ಚನ್ನಬಸವಣ್ಣನಿಗೆ ಹೇಳ್ತಾನೆ. 1051ನೇ ವಚನ ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಕರಸ್ಥಲದ ಲಿಂಗ ಮನಸ್ಥಲದಲ್ಲಿ ವೇದ್ಯವಾಗಿ, ಅಂದ್ರೆ ಕರಸ್ಥಲಕ್ಕಾದ್ರೂ ಬರೋದು ಹೇಗೆ? ಅದು ಗುರುದೀಕ್ಷೆಯಿಂದ ಮೂಲಕವೇ ಭಕ್ತನಿಗೆ ಕರಸ್ಥಲಕ್ಕೆ ಲಿಂಗ ಬರ್ತದದು. ಆ ಕರಸ್ಥಲದ ಲಿಂಗ ಮನಸ್ಥಲದಲ್ಲಿ ವೇದ್ಯವಾಗಿ, ಮನಸ್ಥಲದ ಲಿಂಗ ಸರ್ವಾಂಗದಲ್ಲಿ ವೇದ್ಯವಾದ ಬಳಿಕ ಇನ್ನು ಭಿನ್ನ ಭಾವಕ್ಕೆ ತೆರ ಹೊಂಟೆ ಅಂತ ಇಂಥ ಮಾತುಗಳು. ಅದೇ ರೀತಿ ಇನ್ನೊಂದು ವಚನ ಇದೆ ನೋಡಿ, ಕರಸ್ಥಲದ ಲಿಂಗವೇ ಕಾಯಕ್ಕೆ ವೇದಿಸಿದಲ್ಲಿ ಕಾಯಲಿಂಗವಾಯಿತು. ಕರಸ್ಥಲದ ಲಿಂಗವೇ ಕಾಯಕ್ಕೆ ವೇದಿಸಿದಲ್ಲಿ ಕಾಯಲಿಂಗವಾಯಿತು. ಅಂತಾದ ಮಹಾಘನ ಲಿಂಗವೇ ಪ್ರಾಣಕ್ಕೆ ವೇದಿಸಿದಲ್ಲಿ ಪ್ರಾಣಲಿಂಗವಾಯಿತು. ಅಂತಾದ ಮಹಾಘನ ಲಿಂಗವೇ ಭಾವಕ್ಕೆ ವೇದಿಸಿದಲ್ಲಿ ಭಾವಲಿಂಗವಾಯಿತು. ಅಂತಾದ ಮಹಾಘನ ಲಿಂಗವೇ ಜ್ಞಾನಕ್ಕೆ ವೇದಿಸಿದಲ್ಲಿ ಜ್ಞಾನಲಿಂಗವಾಯಿತು. ಅಂತಾದ ಕಾರಣ ನಮ್ಮ ಗುಹೇಶ್ವರನ ಶರಣಂಗೆ ಅರಿವರತು ಕುರುಹು ನಿಷ್ಪತ್ತಿಯಾಗಿ ತಾನೆಂಬ ಭಾವವು ಉರಿಯುಂಡ ಕರ್ಪೂರದಂತಾಯಿತು ಅಂತ ಹೇಳ್ಬಿಟ್ಟು 1052ನೇ ವಚನದಲ್ಲಿ ಹೇಳ್ತಾನೆ. ಈ 2 ವಚನಗಳಲ್ಲಿ ಕೂಡ 2ನೇ ವಚನ ಮಹತ್ವದ್ದಾಗಿ, ಕರಸ್ಥಲದ ಲಿಂಗವು ಭಕ್ತನ ಯಾವ ಯಾವ ಕೋಶಗಳಿಗೆ ವೇದಿಸುತ್ತದೆಯೋ ಅದೆಲ್ಲವೂ ಒಟ್ಟಿನಲ್ಲಿ ಭೌತಿಕ ಮತ್ತು ಭಾವಕೋಶಗಳೆಲ್ಲವೂ ಕೂಡ ಲಿಂಗವಾಗುತ್ತವೆಂಬ ಪ್ರತಿಪಾದನೆಯನ್ನ ಈ ವಚನ ನಮಗೆ ನೀಡುತ್ತದೆ. ಕರಸ್ಥಲದ ಲಿಂಗವು ಕಾಯಕ್ಕೆ ವೇದಿಸಿದ ಅಂದ್ರೆ ತಾಕಿದ, ಸ್ಪರ್ಶವಾದ, ಅಂಟಿದ ಕಾರಣಕ್ಕೆ ಧರಿಸಿದವನ ಸರ್ವಾಂಗವು ಲಿಂಗವಾಯಿತು. ಅದೇ ರೀತಿ ಮನ, ಪ್ರಾಣ, ಭಾವ, ಜ್ಞಾನ ಅವೆಲ್ಲವೂ ಕೂಡ ಆ ಲಿಂಗದ ಸ್ಪರ್ಶ ಮಾತ್ರದಿಂದ ಲಿಂಗಗಳಾದವು. ಆದ್ದರಿಂದ ಇಂಥ ಭಕ್ತನ ಅಂಗಕ್ರಿಯೆಗಳೆಲ್ಲವೂ ಲಿಂಗಕ್ರಿಯೆಗಳಾಗುತ್ತವೆ. ಅನಂಗವೆಂಬೆರಡು ಅಳಿದು ನಿಜದಲ್ಲಿ ಲಿಂಗೈಕ್ಯನ ಅಂಗದಲ್ಲುಳ್ಳ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳು ನೋಡ ಅಂತ 696ನೇ ವಚನ ಹೇಳುತ್ತೆ. ಲಿಂಗ ಸ್ಪರ್ಶದಿಂದ ಅಂಗವು ಲಿಂಗವಾದಾಗ ಅಂಗಲಿಂಗ ಎಂಬ ಉಭಯ ಭೇದ ಒಳಿದು ಎರಡು ಒಂದೇ ಆದವು. ಇದೇ ಅದ್ವೈತ ಕಲ್ಪನೆ. ನೋಡಿ, ಈ ಕೆಳಗಿನ ವಚನಗಳನ್ನ ನೀವು ನೋಡಬಹುದು. ನಾನು ಸಜ್ಜೀವವೋ ನೀನು ಸಜ್ಜೀವವೋ, ನಿನಗೆಯೋ ಎನಗೆಯೋ ಸಂಬಂಧವಯ್ಯ, ನಿನ್ನ ನೆಂತು ಪ್ರಾಣಲಿಂಗವೆಂದು ಪೂಜಿಸುವೆನಯ್ಯ, ಎನ್ನ ಪ್ರಸಾದವು ನಿನಗೆ ನಿನ್ನ ಪ್ರಸಾದವು ಎನಗೆ, ಎನಗೆಯೋ ನಿನಗೆಯೋ ಏಕ ಪ್ರಸಾದ ಕಾಣ ಗುಹೇಶ್ವರ ಅಂತ 580ನೇ ವಚನ. ಮನವೇ ಲಿಂಗವಾದ ಬಳಿಕ ಇನ್ನಾರ ನೆನವುದಯ್ಯ, ಭಾವವೇ ಐಕ್ಯವಾದ ಬಳಿಕ ಬಯಸುವುದಿನ್ನಾರನು, ಭ್ರಮೆ ಎಳಿದು ನಿಜವು ಸಾಧ್ಯವಾದ ಬಳಿಕ ಅರಿವುದಿನ್ನಾರನು ಗುಹೇಶ್ವರ ಅಂತ ಹೇಳುತ್ತೆ 421ನೇ ವಚನ. ತಾನು ಮಿಂದು ಕಾಲ ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನಕ್ಕೆರೆವರು. ತಾನು ಮಿಂದು ಕಾಲ ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನಕ್ಕೆರೆವರು. ತಾನು ಲಿಂಗವೋ ಲಿಂಗವೋ, ಏನು ಲಿಂಗ ಬಲ್ಲಡೆ ನೀವು ಹೇಳಿರೆ, ಲಿಂಗ ಸಂಬಂಧವನ್ನು ಅರಿಯದೆ ಕೆಟ್ಟರು ಗುಹೇಶ್ವರ ಅಂತ 341ನೇ ವಚನ. ಹೀಗೆ ಲಿಂಗಭಕ್ತ ಮತ್ತು ಲಿಂಗ ಉಭಯರ ಮಧ್ಯೆ ಅದ್ವೈತ ಸ್ಥಿತಿ ನಿರ್ಮಾಣವಾದಾಗ ಪೂಜಕ ಮತ್ತು ಪೂಜ್ಯ ವಸ್ತು ಇವರೀವರ ಭೇದ ಅಳಿದು ಪೂಜೆ ವ್ಯರ್ಥವೇ ಆಗಿಬಿಡುತ್ತದೆ. ನೆನೆಯುವ ವಸ್ತು, ನೆನೆಯುವ ವ್ಯಕ್ತಿ ಒಬ್ಬನೇ ಆದಾಗ ಯಾರನ್ನು ನೆನೆಯುವುದು? ಹೀಗೆ ಅಂಗದೊಳಗೆ ಲಿಂಗವನ್ನು ನರಿದ ಅಲ್ಲಮ, ಅಂಗದ ಮೇಲೆ ಲಿಂಗವಿದ್ದಾತನು ಭಕ್ತ,
ಇಲ್ಲದಿದ್ದರೆ ಅವನು ಭವಿ ಎಂಬ ಅಂದಿನವರ ಕಲ್ಪನೆಯನ್ನ ತಿರಸ್ಕರಿಸಿ ಬಿಡುತ್ತಾನೆ. ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿ ಎಂಬರು, ಅಂಗದ ಮೇಲಣ ಲಿಂಗವು ಇಪ್ಪಾತನ ಭಕ್ತನೆಂಬರು, ಅಂಗದೊಳಗೆ ಬೆರೆಸಿಪ್ಪ ಲಿಂಗದ ಹೊಲವನರಿಯದೆ ಲಿಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿಯದುಂಟೆ ಜಗದೊಳಗೆ, ಅಂಗದೊಳಗಣ ಲಿಂಗವನು ಹಿಂಗಿದವರಿಗೆ ಭವಮಾಲೆಯುಂಟು, ಹಿಂಗದವರಿಗೆ ಭವಮಾಲೆ ಇಲ್ಲ ಗುಹೇಶ್ವರ ಅಂತೇಳಿ 702ನೇ ವಚನ. ನೋಡು, ಅಲ್ಲಮನ ಪ್ರಕಾರ ಈ ಭೂಮಿಯ ಮೇಲೆ ತನ್ನ ಅಂಗದೊಳಗೆ ಲಿಂಗವಿಲ್ಲದ ಯಾವ ಪ್ರಾಣಿಯೂ ಕೂಡ ಇಲ್ಲ. ಪ್ರತಿಯೊಂದು ಅಂಗವೂ ಲಿಂಗ ಸಂಭೂತವಾದುದೇ. ಈ ಅಂಗಂತರ್ಯಾಮಿ ಲಿಂಗವನ್ನು ಹಿಂಗಿದವರು ಭವಿಗಳು ಹೊರತು ದೇಹದ ಮೇಲೆ ಲಿಂಗ ಇಲ್ಲದ ಮಾತ್ರಕ್ಕೆ ಅವನು ಭವಿಯಲ್ಲ ಅಂತ ಅನ್ನುವಂತ ಇಂಥ ಒಂದು ತತ್ವ ಲಿಂಗ. ನೋಡಿ, ಹೀಗೆ ಶರಣರಲ್ಲಿ ಕೆಲವು ಸೂಕ್ಷ್ಮವಾದ ವೈಚಾರಿಕ ವೈರುಧ್ಯಗಳನ್ನ ನಾವು ಸ್ವಲ್ಪ ಗಮನಿಸಬಹುದು. ಅದು ಒಂದು ರೀತಿಯ ತಾತ್ವಿಕ ಎತ್ತರಕ್ಕೆ ಓದಂತೆಲ್ಲ ಅವರ ವೈಚಾರಿಕತೆಯಲ್ಲೇನೆ ಸ್ವಲ್ಪ ಬದಲಾವಣೆ ಆಗಿರಬಹುದೇನೋ ಅಂತ ನನಗನ್ನಿಸ್ತದೆ. ಲಿಂಗದ ಪರಿಕಲ್ಪನೆಯನ್ನ ಅಲ್ಲಮ ಪ್ರಭುಗಳು ಇನ್ನೂ ಬಗೆ ಬಗೆಯಲ್ಲಿ ವ್ಯಾಖ್ಯಾನಿಸುತ್ತಿದ್ದಾರೆ. ಭಕ್ತನೆಂದರೆ ದೃಷ್ಟ, ಐಕ್ಯನೆಂದರೆ ನಷ್ಟ. ಈ ದೃಷ್ಟ ನಷ್ಟಗಳೆರಡನ್ನು ಒಳಗೊಂಡುದು ಲಿಂಗ ಎನ್ನುತ್ತದೆ ಅಲ್ಲಮ ಪ್ರಭುವಿನ 1394ನೇ ವಚನ. ಆಮೇಲೆ ಇನ್ನೊಂದು ಆಚಾರವೇ ಲಿಂಗ, ಆ ಆಚಾರದರಿವೇ ಜಂಗಮ, ಅಂಗವೇ ಲಿಂಗ, ಚೈತನ್ಯವೇ ಜಂಗಮ, ಆ ಜಂಗಮದ ಸೇವೆಯೇ ಲಿಂಗ, ಕೈಕೊಂಬುದೇ ಜಂಗಮ ಅಂತೇಳಿ 867ನೇ ವಚನ ಎಂದು ಜಂಗಮದಿಂದ ವಿಭಿನ್ನೀಕರಿಸಿದ ಲಿಂಗದ ಪರಿಕಲ್ಪನೆಯನ್ನ ನೀಡುತ್ತದೆ. ಇನ್ನೊಂದು ವಚನ ಇದೆ, ಅಂಗದಲ್ಲಿ ಅಳವಟ್ಟಿಪ್ಪು ಆಚಾರವೇ ಲಿಂಗವೆಂದರಿದನು, ಮನದಲ್ಲಿ ಬೆಳಗುತ್ತಿಪ್ಪು ಅರಿವೇ ಜಂಗಮವೆಂದರಿದನು, ಈ ಎರಡರ ಸಂಘವೇ ತಾನೆಂದರಿದನು, ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದನು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ತಿಳುಹಿಕೊಡ ಚನ್ನಬಸವಣ್ಣ ಅಂತ 707ನೇ ವಚನ. ಈ ತರದ ಅನೇಕ ವ್ಯಾಖ್ಯಾನಗಳು ನಮಗೆ ಅಷ್ಟೊಂದು ಮಹತ್ವ ಅಂತ ಅನ್ಸಲ್ಲ. ಆದ್ರೆ ಮೇಲಿನ ಕೆಲವು ತೀರ್ಮಾನಗಳು ಬಹಳ ಮುಖ್ಯವಾಗಿ ನಮಗೆ ಇಡೀ ಅಲ್ಲಮ ಪ್ರಭುವಿನ ವಚನದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಇನ್ನು ಕೊನೆಯದಾಗಿ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಲಿಂಗ ಮತ್ತು ವಿಶ್ವ. ನೋಡಿ, ಇಲ್ಲಿ ವಿಶ್ವವನ್ನು ಭಕ್ತನ ದೇಹ, ಅಂಗ, ಕಾಯಕ್ಕೆ ಸಂಬಂಧಿಸಿ ಚರ್ಚಿಸಿದ ಹಾಗೆಯೇ ಈ ವಿಶ್ವಕ್ಕೂ ಸಂಬಂಧಿಸಿ ಕೂಡ ಚರ್ಚಿಸಲಾಗಿದೆ. ಕಾಶ್ಮೀರ ಶೈವದಲ್ಲಿ ಶಿವ ಈಕ್ವಲ್ಸ್ ಟು ವಿಶ್ವಾತ್ಮ, ಶಿವ ಈಕ್ವಲ್ಸ್ ಟು ಜೀವಾತ್ಮ ಎಂಬ ಕಲ್ಪನೆ ಇರುವಂತೆಯೇ ಈ ವಿಶ್ವವು ಶಿವನ ಗೋಚರ ರೂಪ ಎಂಬ ಸ್ಪಷ್ಟ ಕಲ್ಪನೆ ಇರುವುದನ್ನು ಕಮಲಾಕರ ಮಿಶ್ರಾ ತಮ್ಮ ಕಾಶ್ಮೀರ ಶೈವಿಸಂ ಗ್ರಂಥದಲ್ಲಿ ಚರ್ಚಿಸಿದ್ದಾರೆ. ಪುಟ 96ರಿಂದ 101. ಶಿವನೊಬ್ಬನೇ ಸತ್ಯ, ಅವನು ಅದ್ವಿತೀಯ. ಇಲ್ಲಿನ ಅದ್ವೈತ ಕಲ್ಪನೆಯನ್ನು ದ್ವೈತವನ್ನು ಒಳಗೊಂಡದ್ದೇ ಆಗಿದೆ ಎಂದರೆ ಒಂದೇ ಸತ್ಯವು ವಿಭಿನ್ನ ರೂಪಗಳಲ್ಲಿ ಗೋಚರಿಸುತ್ತದೆ ಎಂದರ್ಥ. ಆದ್ದರಿಂದ ಬಹುತ್ವವುಳ್ಳ ಈ ವಿಶ್ವವು ಶಿವನ ವ್ಯಕ್ತ ರೂಪವೇ ಆಗಿದೆ. ವೈವಿಧ್ಯತೆಗಳಿಲ್ಲದ ಶಿವನಿಂದ ವೈವಿಧ್ಯಮಯ ಬಹುತ್ವದ ಲೋಕ ಹುಟ್ಟುತ್ತದೆ. ಶಿವನೊಳಗೆ ವಿಶ್ವವು ಅಡಗಿದೆ, ಆದರೆ ಅದು ಬೀಜದೊಳಗಿನ ವೃಕ್ಷವಿರುವಂತಲ್ಲ. ಶಿವನು ತನಗಿಷ್ಟ ಬಂದ ರೂಪದಲ್ಲಿ ಪ್ರಕಟಗೊಳ್ಳಲು ಸ್ವತಂತ್ರನು. ಕಮಲಾಕರ ಮಿಶ್ರಾ ಅವರ ಈ ಕೆಳಗಿನ ನಿರ್ಣಯವನ್ನು ನೀವು ನೋಡ್ರಿ. ಕಾಶ್ಮೀರ್ ಶೈವಿಸಂ ಸ್ಟೀರ್ಸ್ ಕ್ಲಿಯರ್ ಆಫ್ ದಿ ಅಬೌವ್ ಡಿಫಿಕಲ್ಟಿ by maintaining that the world, although an abhasa or appearance of Shiva, is not a superimposition on Shiva from outside, but a self-creation of projection of Shiva. Let me repeat it once again. Kashmiri Shaivism steers clear of the above difficulty by maintaining that the world, although an abhasa or appearance of Shiva, is not a superimposition on Shiva from outside, but a self-creation of projection of Shiva. Shiva is not inactive. Shiva is not inactive. Unlike the Brahman of Advaitic scholarist, Shiva is vibrant with spontaneous activity, technically called Kriya, Spanda or Vimarsha. Thus, the world is a spontaneous creation of Shiva himself ಅಂತ ಹೇಳಿ ಆತನ ಕೃತಿಯ 104ನೇ ಪುಟದಲ್ಲಿ ಬರೆದಿರೋದನ್ನು ಕಾಣಬಹುದು. ವಿಶ್ವ ಮತ್ತಿದರ ಸೃಷ್ಟಿಯು ಶಿವನಿಗೆ ಪರಕೀಯವಾದುದಲ್ಲ, ಅವನ ಮೇಲೆ ಹೊರಗಿನಿಂದ ಹೇರಲ್ಪಟ್ಟದ್ದಲ್ಲ. ಕಾರಣ ಅದ್ವೈತರ ಬ್ರಹ್ಮನಂತೆ ಶಿವ ನಿಷ್ಕ್ರಿಯನಲ್ಲ. ಅವನು ಕ್ರಿಯಾ ಮತ್ತು ಸ್ಪಂದ ಅಂದ್ರೆ ವಿಮರ್ಶನ ಅಂತ ಗುಣಶಕ್ತಿಯುಳ್ಳವನು.
ಈ ವಿಶ್ವವು ಅವನ ನಿತ್ಯ ನಿರಂತರ ಸೃಷ್ಟಿ. ಈ ಕುರಿತು ಅಲ್ಲಮ ಭಿನ್ನಾಭಿಪ್ರಾಯ ಹೊಂದಿದಂತೆ ಕಾಣುತ್ತದೆ. ಈ ಮುಂದಿನ 2 ವಚನಗಳನ್ನ ನೀವು ನೋಡಿ. ಪುರುಷದ ಪುತ್ಥಳಿಗೆ ಕಬ್ಬುನ ಆಭರಣಗಳುಂಟೆ ಅಯ್ಯ. ಪರುಷದ ಪುತ್ಥಳಿಗೆ ಕಬ್ಬುನ ಆಭರಣಗಳುಂಟೆ ಅಯ್ಯ. ಲೋಕದೊಳಗೆ ಲಿಂಗ, ಲಿಂಗದೊಳಗೆ ಲೋಕವಾದಡೆ, ಹಿಂದಣ ಪ್ರಳಯಗಳೆಂತಾದವು, ಇನ್ನು ಮುಂದಣ ಪ್ರಳಯಗಳಿನ್ನೆಂತೋ. ಲೋಕವು ಲೋಕದಂತೆ, ಲಿಂಗವು ಲಿಂಗದಂತೆ. ಈ ಉಭಯ ಭೇದವ ಗುಹೇಶ್ವರ ನಿಮ್ಮ ಶರಣಬಲ್ಲ ಅಂತ 1332ನೇ ವಚನ ಹೇಳುತ್ತೆ. ಪರುಷದ ಪುತ್ಥಳಿಗೆ ಲೋಹದ ಶೃಂಗಾರವೇತಕೋ, ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ಎಂಬ ಭ್ರಾಂತೇಕೋ. ಲಿಂಗ ಮಧ್ಯೆ ಜಗತ್ ಸರ್ವವಾದರೆ ಈ ಆತ್ಮಂಗೆ ಹಿಂದನುತ್ಪತ್ಯ ಸ್ಥಿತಿ ಲಯಗಳೆಂತಾದವು. ಲಿಂಗ ಲಿಂಗದಂತೆ, ಜಗ ಜಗದಂತೆ. ಲಿಂಗವನ್ನೊಳಗು ಮಾಡಿ ಜಗವ ಹೊರಗು ಮಾಡಬಲ್ಲನೆಮ್ಮ ಶರಣ ಗುಹೇಶ್ವರ ನೀನೇ ತಾನು ಅಂತೇಳಿ 1333ನೇ ವಚನ. ಈ 2 ವಚನಗಳು ಕೂಡ ಒಂದೇ ತಾತ್ವಿಕ ಸಮಸ್ಯೆಗೆ ಒಂದೇ ಉತ್ತರವನ್ನು ಸ್ವಲ್ಪ ಭಿನ್ನ ರೀತಿಯಲ್ಲಿ ನೀಡುತ್ತವೆ. ಅಲ್ಲಮನ ಸ್ಪಷ್ಟ ಅಭಿಪ್ರಾಯವೇನೆಂದರೆ, ಲಿಂಗಕ್ಕೂ ಈ ಲೋಕಕ್ಕೂ ಜಗತ್ತಿಗೂ ತಥಾಕಥಿತ ಸಂಬಂಧವಿಲ್ಲ. ಲಿಂಗ ಲಿಂಗದಂತೆ, ಜಗತ್ತು ಜಗತ್ತಿನಂತೆ. ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬ ಕಲ್ಪನೆ ಹುಸಿ. ಹೇಗೆಂದರೆ, ಕಾರಣದಂತೆ ಕಾರ್ಯವಿರಬೇಕು. ಈ ಜಗತ್ತಿಗೆ ಲಿಂಗ ಕಾರಣ. ಲಿಂಗದೊಳಗೆ ಅಡಗಿದ್ದ ಜಗತ್ತು ಹೊರಗೆ ಬಂದಿತೆಂಬುದು ನಿಜವಿದ್ದರೆ ಲಿಂಗದ ಗುಣಗಳು ಈ ಜಗದೊಳಗಿರಬೇಕಲ್ಲವೇ? ಕಬ್ಬಿಣವನ್ನು ಚಿನ್ನವಾಗಿಸುವ ಶಕ್ತಿ ಪರುಷಕ್ಕಿರುತ್ತದೆ. ಇಂತಹ ಪರುಷದ ಪುತ್ಥಳಿಗೆ ಕಬ್ಬಿಣದ ಆಭರಣಗಳ ಅವಶ್ಯಕತೆ ಏನು? ಪರುಷ ಸ್ವರೂಪಿ ಅಗೋಚರ ಶುದ್ಧ ಪರಶಿವ ಪರಬ್ರಹ್ಮವಾದ ಮಹಾಘನ ಲಿಂಗಕ್ಕೆ ಈ ವಿಶ್ವವನ್ನು ಸಂಬಂಧಿಸುವುದೆಂದರೆ ಪರುಷದ ಪುತ್ಥಳಿಗೆ ಕಬ್ಬಿಣದ ಆಭರಣವಿಕ್ಕಿದಂತೆ ಅವಿವೇಕತನದ್ದು. ಮುಂದುವರೆದು ಪ್ರಭು ಹೇಳ್ತಾನೆ, ಲೋಕದೊಳಗೆ ಲಿಂಗ, ಲಿಂಗದೊಳಗೆ ಲೋಕ ಎನ್ನುತ್ತೀರಲ್ಲ, ಹಾಗಾದರೆ ಅವಿನಾಶಿಯಾದ ಲಿಂಗದೊಳಗೆ ಹಿಂದೆ ಉಂಟಾದ ಮುಂದೆ ಉಂಟಾಗುವ ಪ್ರಳಯಗಳ ಕಥೆಯೇನು? ಇದು ಹೇಗೆ ಸಾಧ್ಯ? ಅದೇ ರೀತಿ ಪರಮಾತ್ಮ ಪರಬ್ರಹ್ಮ ಸ್ವರೂಪಿ ಲಿಂಗವು ಸ್ಥಿತಿ ಲಯಗಳಿಲ್ಲದ್ದಾಗಿದೆ. ಆದರೆ ಈ ಜಗತ್ತು ಜೀವಾತ್ಮನಿಗೆ ಹಿಂದನುತ್ಪತ್ತ ಸ್ಥಿತಿ ಲಯಗಳು ಹೇಗಾದವು ಹಂಗಾದ್ರೆ? ಹೀಗೆ ತನ್ನ ವಾದ ಮಂಡಿಸುವ ಅಲ್ಲಮ ಪ್ರಭುಗಳು ಜಗತ್ತು ಲಿಂಗದ ಮಧ್ಯದಲ್ಲಿತ್ತು, ಲಿಂಗದೊಳಗೆ ಜಗತ್ತು, ಜಗತ್ತಿನೊಳಗೆ ಲಿಂಗ ಇತ್ತು ಎಂಬ ಕಲ್ಪನೆಯನ್ನ ಬಹಳ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ. ಈ ಸಂಬಂಧ ಪ್ರಸ್ತಾಪಿಸಬಹುದಾದ ಇನ್ನೊಂದು ವಚನ ನೋಡಿ. ಮಥನದ ಲೀಲೆಯಲ್ಲಿ ಹುಟ್ಟುವುದೇ ಬ್ರಹ್ಮವು, ಶ್ರುತಿ ಸ್ಮೃತಿಗಳಿಗೆ ಅಳವಡದು ನೋಡ. ಪೃಥ್ವಿಯೊಳಗಿಲ್ಲದ ಅಚಲವಪ್ಪ ಘನವನು ಸಚರಾಚರದಲ್ಲಿ ಭರಿತವೆಂಬೆ. ಇಲ್ಲದ ಲಿಂಗವನಲ್ಲಲ್ಲಿಗೆ ಉಂಟು ಮಾಡುವ ಈ ಲೀಲೆಯ ವಾರ್ತೆ ಎಲ್ಲಿಯದೋ ಗುಹೇಶ್ವರ ಅಂತೇಳಿ 1421ನೇ ವಚನ. ಈ ವಚನ ಎತ್ತುವ ತಾತ್ವಿಕ ಪ್ರಶ್ನೆಯು ಪೌರಾಣಿಕ ಕಲ್ಪನೆಯ ನಿರಾಕರಣೆ. ಬ್ರಹ್ಮವು ಮಥನದ ಲೀಲೆಯಿಂದ ಹುಟ್ಟುವುದಲ್ಲ. ಇಂಥ ಕಲ್ಪನೆಯು ಶ್ರುತಿ ಸ್ಮೃತಿಗಳಿಗೆ ವಿರುದ್ಧವಾದುದು. ಆ ಪರಶಿವ ಬ್ರಹ್ಮವು ಪೃಥ್ವಿಯೊಳಗಿಲ್ಲ. ಹೀಗಿರಲು ಆ ಶಿವಶಕ್ತಿ ಸಚರಾಚರದಲ್ಲಡಗಿದೆ ಎಂಬುದು ಸರಿಯಲ್ಲ. ಹೀಗೆ ಸ್ಪಷ್ಟಪಡಿಸಿ ಕೊನೆಗೆ ಇಲ್ಲದ ಲಿಂಗವನ್ನಲ್ಲಲ್ಲಿಗೆ ಉಂಟು ಮಾಡುವ ಈ ಲೀಲೆಯ ವಾರ್ತೆ ಎಲ್ಲಿಯದೋ ಗುಹೇಶ್ವರ ಎಂದು ಪ್ರಶ್ನಿಸುತ್ತಾರೆ. ನೋಡಿ, ಇದು ಅಲ್ಲಮ ಪ್ರಭುಗಳ ವಚನದ ಚರ್ಚೆಯ ಒಂದು ಹಂತ ಅಂತ ಹೇಳ್ತಾ ಇಲ್ಲಿಗೆ ಈ ಚರ್ಚೆಯನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಈ ಚರ್ಚೆ ಮುಂದುವರಿಯಲಿದೆ. ನಮಸ್ಕಾರ.